ಈಗ್ಗೆ 2.5 ದಶಕಗಳ ಹಿಂದೆ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ತಾತ 140 ಮನೆಗಳನ್ನು ನಿರ್ಮಿಸಿ ವಿತರಿಸಿದ್ದರು. ಅವುಗಳ ಹಕ್ಕುಪತ್ರವನ್ನು ಮೊಮ್ಮಗ ವಿತರಣೆ ಮಾಡಿದ್ದಾರೆ. ಚನ್ನರಾಯಪಟ್ಟಣದ ಹೊಳೆನರಸೀಪುರ ರಸ್ತೆಯಲ್ಲಿನ ಹೌಸಿಂಗ್ ಬೋರ್ಡ್ ಸರ್ವೆ ನಂಬರ್ 100 ಮತ್ತು 101ರ ಹುಡ್ಕೋ ಯೋಜನೆಯ ಮೂಲಕ 140 ಮನೆಗಳನ್ನು ಅಂದಿನ ಜಿಲ್ಲಾ ಮಂತ್ರಿ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದ ಶ್ರೀಕಂಠಯ್ಯ ಅವರು ನಿರ್ಮಿಸಿ ಅವುಗಳ ಹಕ್ಕುಪತ್ರವನ್ನು ಸಂಸದ ಶ್ರೇಯಸ್ ಪಟೇಲ ಇಂದು ವಿತರಣೆ ಮಾಡಿದ್ದಾರೆ. 6ನೇ ವಾರ್ಡ್ನ ಪುರಸಭೆಯ ಮಾಜಿ ಸದಸ್ಯೆ ಭಾಗ್ಯಲಕ್ಷ್ಮಿ ಸಹನಾರ ಪತಿ ಕಾಂಗ್ರೆಸ್ ಮುಖಂಡ ಡಿಸ್ ಗಿರೀಶ್ ಶ್ರಮದಿಂದ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಹಕ್ಕುಪತ್ರಗಳು ಮನೆಯ ಮಾಲೀಕರ ಕೈ ಸೇರಿವೆ. ಮಾಜಿ ಎಂಎಲ್ಸಿ ಎಂಎ ಗೋಪಾಲಸ್ವಾಮಿ, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಿಆರ್ ಮೂರ್ತಿ, ನಿರ್ದೇಶಕ ವಿಜಯಕುಮಾರ್, ಕೆಡಿಪಿ ಸದಸ್ಯ ಕಬ್ಬಾಳ್ ಮಹೇಶ್, ಆರೋಗ್ಯ ರಕ್ಷಾ ಸಮಿತಿ ಸದಸ್ಯ ನಾಗಸಮುದ್ರ ಬಾಲು, ಸಭೆಯ ಮಾಜಿ ಸದಸ್ಯೆ ಭಾಗ್ಯಲಕ್ಷ್ಮಿ ಸಹನ, ಪುರಸಭೆಯ ಮಾಜಿ ಸದಸ್ಯರಾದ ರವಿ, ಪ್ರೇಮ್, ಬಾಬಣಿ, ಮುಖ್ಯಾಧಿಕಾರಿ ಯತೀಶ್, ಮುಖಂಡರಾದ ಗುರುಸ್ವಾಮಿ, ಹರೀಶ್, ಸಿದ್ದಪ್ಪ, ಪುಟ್ಟರಾಜು, ಕುಮಾರ್, ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಅಧಿಕಾರಿಗಳಾದ ಈಶ್ವರ್, ಮಹಾದೇವ್, ಜ್ಯೋತ್ಸನ, ಶ್ರೀರಾಮ್, ಸೋಮನಾಥ್ ಹಾಗೂ ಇತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮ ನಮಗೂ ಕ್ಷಮೆಯನ್ನಾಚಿಸ್ತಾ ಇವತ್ತು ನಮ್ಮ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಮ್ಮ ಪುರಸಭೆ 6ನೇ ವಾರ್ಡ್ನಲ್ಲಿ ಸರ್ವೆ ನಂಬರ್ 100 ಮತ್ತೆ ಸರ್ವೆ ನಂಬರ್ 101ರಲ್ಲಿ ನಮ್ಮ ಕೊಳಚೆ ನಿರ್ಮೂಲನಾ ಮಂಡಳಿ ವತಿಯಿಂದ ಸುಮಾರು 140 ಹುಡ್ಕೋ ಯೋಜನೆಯಲ್ಲಿ ಮನೆಗಳು ನಿರ್ಮಿತವಾಗಿತ್ತು. ನಮ್ಮ ಶ್ರೀಕಂಠಯ್ಯ ತಾತ ಅವರ ಒಂದು ಕಾಲಾವಧಿಯಲ್ಲಿ ಇವತ್ತು ನಾವು ಸುಮಾರು 94 ಮನೆಗಳಿಗೆ ಹೋರಾಟದ ಪ್ರತಿಫಲವಾಗಿ ಇವತ್ತಿನ ದಿವಸ 106 ಜನರಿಗೆ ಹಕ್ಕುಪತ್ರ ಸಿಗಲಿದೆ. ಸರ್ವೆ ನಂಬರ್ 100 ಮತ್ತು 101ರ ಒಂದು ವ್ಯಾಪ್ತಿಯಲ್ಲಿ ಹುಡ್ಕೋ ಯೋಜನೆಯಡಿ ನಿರ್ಮಿಸಲಾದಂತಹ 140 ಮನೆಗಳ ಒಂದು ಹಕ್ಕುಪತ್ರವನ್ನ ಅಧಿಕೃತವಾಗಿ ಇವತ್ತಿನ ದಿವಸ ಮಾನ್ಯ ಸಂಸದರಂತಹ ಹಾಸನ ಜಿಲ್ಲೆಯ ಶ್ರೇಯಸ್ ಪಟೇಲ್ ಅವರು ಈ ದಿನ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ದಿನ ಅನ್ಕೊಂತೀನಿ. ಒಂದು ಐತಿಹಾಸಿಕ ದಿನ ಅಂತಾನೆ ಹೇಳ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಇವತ್ತು ಎಷ್ಟೋ ವರ್ಷದ ಹೋರಾಟ, ಸುಮಾರು ಒಂದು ಇಲ್ಲಾಂದ್ರೆ ಒಂದು 25 ವರ್ಷದ ಹೋರಾಟ ಅಲ್ಲ, 23 ವರ್ಷದ ಹೋರಾಟ. ಅದರ ಫಲವಾಗಿ ಇವತ್ತು ಸುಮಾರು 94 ಜನಕ್ಕೆ ಹಕ್ಕುಪತ್ರ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ಈ ಕಾರ್ಯಕ್ರಮ ಪುನಃವಾಗಿ ಹೇಳಿದ್ರು, ಇದು ಶ್ರೀಕಂಠಯ್ಯ ತಾತ ಅವರು ಮಾಡಿಕೊಟ್ಟಿದ್ದು ಅಂತ. ಇವತ್ತು ಅವರ ಆತ್ಮಕ್ಕೆ ಏನಾದ್ರು ಶಾಂತಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ಇವತ್ತೊಂದು ಈ ಒಂದು ಸರ್ವೆ ನಂಬರ್ 100, 101ರ ಒಂದು ರೀತಿಯಿಂದ ಅವ್ರನ್ನೋ ಅವ್ರ ಆತ್ಮಕ್ಕೆ ಒಂದು ಈ ಜನ ಇವತ್ತು ಖುಷಿಯಾಗಿರ್ತಾರೆ ಅಂತ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ನಾವು ಭಾವಿಸ್ಬೇಕು. ಇವತ್ತು ನಮ್ಮ ಸರ್ಕಾರ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸಾಹೇಬ್, ಡಿ ಕೆ ಶಿವಕುಮಾರ್ ಸಾಹೇಬ್ರ ನೇತೃತ್ವದ ಸರ್ಕಾರದಲ್ಲಿ ನಮ್ಮ 5 ಗ್ಯಾರಂಟಿಗಳ ಬಗ್ಗೆ ನಿಮ್ಗೆಲ್ಲ ಗೊತ್ತಿರಲಿದೆ. ಈಗ ಒಂದು ಕಡೆ ನಾವು ಇವತ್ತು ಖುಷಿಯಾಗಿ ನಾವೆಲ್ಲ ಹಕ್ಕುಪತ್ರವನ್ನ ಕೊಡ್ತಾ ಇದೀವಿ. ಹಕ್ಕುಪತ್ರದ ವಿಷಯದಲ್ಲಿ ನಾವು ಯಾವುದೇ ರೀತಿ ಭೇದ ಭಾವ, ಜಾತಿ ಆಗಿರ್ಬೋದು, ಯಾವುದೇ ರೀತಿಯ ಬೇರೆ ಮಾಡದೆ ಇವತ್ತು ಹಕ್ಕುಪತ್ರವನ್ನ ಕೊಡ್ತೀವಿ. ಅದೇ ರೀತಿ 5 ಗ್ಯಾರಂಟಿಗಳನ್ನು ಸಹ ಯಾವುದೇ ರೀತಿಯ ಜಾತಿ, ಧರ್ಮ ಏನು ನೋಡದೆ 5 ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ, ಡಿ ಕೆ ಶಿವಕುಮಾರ್ ಸಾಹೇಬ್ರ ನೇತೃತ್ವದ ಹೆಮ್ಮೆಯ ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ 5 ಗ್ಯಾರಂಟಿಗಳಲ್ಲಿ ಅತ್ಯಂತ ಹೆಚ್ಚಾಗಿ ಕೊಡ್ತಾ ಇರೋದು ನಮ್ಮ ತಾಯಂದಿರಿಗೆ, ಹೌದಾ ಅಲ್ವಾ? ಉಚಿತ ವಿದ್ಯುತ್, 2000 ದುಡ್ಡು, ಮತ್ತೆ ಗೃಹಲಕ್ಷ್ಮಿ ಆಗಿರ್ಬೋದು, ಬಸ್ ಆಗಿರ್ಬೋದು ಎಲ್ಲ ಕೊಡ್ತಾ ಇದ್ದಾರೆ. ಅದನ್ನು ನಾವು ಈ ಒಂದು ನೆನ್ಸ್ಕೊಳ್ಳುವಂತ ಕೆಲಸ ಮಾಡಬೇಕು. ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ತರುವಂತ ಕೆಲಸವನ್ನ ನಾವು ಮಾಡಿದೀವಿ. ಅವರು ವಿಧಾನ ಪರಿಷತ್ ಸದಸ್ಯರಾದಾಗಿಂದಲೂ ಗೋಪಾಲ್ ಸಮಾಜ ಹಗಲಿರಲು ಕ್ಷೇತ್ರದ ವಿಶೇಷವಾಗಿ ಚನ್ನಪಟ್ಟಣ ತಾಲೂಕಿಗೆ ಅವರು ಶ್ರಮಿಸುವಂತ ಕೆಲಸವನ್ನ ಅವ್ರು ಮಾಡಿದ್ದಾರೆ. ಹಾಗಾಗಿ ನಾವೆಲ್ಲ ಅವ್ರನ್ನ ಸಹ ನೆನ್ಸ್ಕೊಬೇಕು. ಯಾಕಂತ ಹೇಳಿದ್ರೆ ಇವತ್ತು ಆಗಿ ಹೋಗೋರ್ನ ನೆನ್ಸ್ಕೊಳ್ಳುವಂಥದ್ದು ನಮ್ಮ ಒಂದು ಪದ್ಧತಿ. ಅದನ್ನ ನೆನ್ಸ್ಕೊಳ್ಳುವಂತ ಕೆಲಸವನ್ನ ನಾವೆಲ್ಲ ಮಾಡ್ಬೇಕು ಅಂತ ಹೇಳ್ತಾ ಇವತ್ತು ಅವ್ರು ಸಹ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ನಾವೆಲ್ಲ ಚುನಾವಣೆಗೆ ಒಟ್ಟಿಗೆ ಸ್ಪರ್ಧಿಸಿದ್ವಿ. ನಾನು ಅವರು ಎಲ್ಲ ನಮ್ಮ ಹಣೆ ಬರ ಸರಿ ಇರ್ಲಿಲ್ಲ ಚುನಾವಣೆಯಲ್ಲಿ. ನಾವೆಲ್ಲ 2023ರಲ್ಲಿ ನಾವು ಚುನಾವಣೆ ಸೋತ್ವಿ. ಮತ್ತೆ 24ರಲ್ಲಿ ಮತ್ತೆ ನಮ್ಗೆಲ್ಲ ಅಗ್ನಿ ಪರೀಕ್ಷೆ ಎಲ್ಲ ನೀವು ಎಲ್ಲರ ಸಹಕಾರದಿಂದ ನಮ್ಮನ್ನ ಲೋಕಸಭಾ ಸದಸ್ಯರಾಗಿ ಆಯ್ಕೆ ಮಾಡಿದ್ವಿ. ಅದರ ಫಲವಾಗಿ ನಾವು ನಿಮ್ಗೆ ಹಗಲಿರುಳು ಶ್ರಮಿಸಕ್ಕೆ ನಾವು ಗೋಪಾಲ್ ಪ್ರಾಮಾಣಿಕವಾಗಿ ಶ್ರಮಿಸುವಂತ ಕೆಲಸವನ್ನ 100ಕ್ಕೆ 100 ಮಾಡ್ತೀವಿ. ಯಾವುದೇ ಸಮಸ್ಯೆಗಳಿದ್ರೆ ನಮ್ಮ ಪರಿಮಿತಿ ವ್ಯಾಪ್ತಿಯಲ್ಲಿ ಏನೇನ್ ಮಾಡ್ಬೋದು ಅದನ್ನ ಮಾಡುವಂತ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ ಒಂದು ನಂಬಿಕೆ, ವಿಶ್ವಾಸ ಇಟ್ಟು ನಮ್ಮನ್ನ ಗೋಪಾಲ್ ಸಮಾಜವನ್ನ ನಂಬಿದ್ದೀರಿ ಅಂತ ಪ್ರಾಮಾಣಿಕವಾಗಿ ಉಳಿಸ್ಕೊಂಡು ಹೋಗುವಂತ ಕೆಲಸವನ್ನ 100ಕ್ಕೆ 100 ನಾವು ಮಾಡ್ತೀವಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಆಶೀರ್ವಾದ, ಸಲಹೆ, ಸಹಕಾರ ನಮ್ಮ ಗೋಪಾಲ್ ಸಮಾಜ ಅವ್ರ ಮೇಲೆ ಇರಬೇಕು ಅಂತ ನಾನು ಮನವಿಯನ್ನ ಮಾಡ್ತಾ ಇವತ್ತು ಎಲ್ಲ ನಮ್ಮ ಕೊಳಚೆ ನಿರ್ವಹಣಾ ಮಂಡಳಿಯಿಂದ ಏನು ಹಕ್ಕುಪತ್ರವನ್ನ ತಗೊಂಡಿದ್ದೀರಿ, ಈ ಹಕ್ಕುಪತ್ರ ನಿಮಗೊಂದು ಆಸ್ತಿಯ ದಾಖಲೆ. ಹಾಗಾಗಿ ಈ ದಾಖಲೆಯನ್ನ ಯಾವತ್ತೂ ಕಳ್ಕೊಳ್ಳೋದು ಬೇಡ. ಜೊತೆಗೆ ಆಸ್ತಿ ಸಿಗೋದು, ಸಂಪಾದನೆ ಮಾಡೋದು ಕಷ್ಟ, ಕಳ್ಕೊಳ್ಳೋದು ಅಷ್ಟು ಸುಲಭ. ಸಂಪಾದನೆ ಮಾಡೋದು ಇದೆಯಲ್ಲ ಅದರಷ್ಟು ಕಷ್ಟದ ಕೆಲಸ ಯಾವುದೂ ಇಲ್ಲ. ಎಂಥದೇ ಕಷ್ಟ ಬರ್ಲಿ ನಾವು ಜೀವನ ಹೋರಾಟ ಮಾಡೋಣ ಅಂತ ಹೇಳೋಣ. ಯಾವುದೇ ಕಾರಣಕ್ಕೂ ಯಾವುದೇ ಇಂಥ ಆಸ್ತಿಗಳನ್ನ ಕಳ್ಕೊಳ್ಳುವಂತ ಕೆಲಸವನ್ನ ನಾವು ಮಾಡೋದ್ ಬೇಡ. ನಾವು ಈ ಒಂದು ಇವತ್ತು ನೀವು ಕೊಟ್ಟಿರೋ ಈಗ ನಾವು ಸರ್ಕಾರದಿಂದ ಕೊಟ್ಟಿರುವಂತ ಒಂದು ಹಕ್ಕುಪತ್ರ ಇದೊಂದು 50 ವರ್ಷದ 100 ವರ್ಷದ ನಮ್ಮ ಮಕ್ಕಳಿಗೆ ಒಂದು ಭದ್ರವಾದಂತಹ ಬುನಾದಿ ಆಸ್ತಿ. ಇವತ್ತು ಪುರಸಭೆ ಆಗಿರ್ಬೋದು, ಮುಂದಿನ ದಿನಗಳಲ್ಲಿ ಇದು ಮಹಾನಗರ ಪಾಲಿಕೆ ಆಗ್ತದೆ. ಇನ್ನು ನಮ್ಮ ಕಾಲ ನಾವೆಲ್ಲ ಒಂದು 50-60 ವರ್ಷ ನಾವು ಹೋದ್ರೆ ಇದು ಇನ್ನೂ ದೊಡ್ಡ
ಜಿಲ್ಲೆ ಆದ್ರೂ ಸಹ ಇದೇನು ನಾವು ಅದ್ರ ಬಗ್ಗೆ ಅನುಮಾನ ಪಡಬೇಕಾಗಿಲ್ಲ. ಯಾಕಂದ್ರೆ ಚನ್ನರಾಯಪಟ್ಟಣ ಅತ್ಯಂತ ವೇಗವಾಗಿ ಬೆಳೆದಿರುವಂತಹ ನಗರ ನಮ್ಮ ಜಿಲ್ಲೆಯಲ್ಲಿ. ಅತ್ಯಂತ ಏನಾದ್ರು ಹಾಸನ ಅರಸೀಕೆರೆ ಬಿಟ್ರೆ ಅತ್ಯಂತ ದೊಡ್ಡ ನಗರ ಏನಾದಿದ್ರೆ ಅದು ಚನ್ನರಾಯಪಟ್ಟಣ. ಹಾಗಾಗಿ ಇದೊಂದು ನಮ್ಮ ನಗರದ ಪುರಸಭೆ ವ್ಯಾಪ್ತಿಯಲ್ಲಾಗಿರ್ಬೋದು, ನಗರದಲ್ಲಿ ನಮ್ಗೆ ಏನೋ ಆಸ್ತಿ ಇದೆ ಅಂತಂದ್ರೆ ನಮ್ಮ ಮನೆಯಲ್ಲಿ ಒಂದು ಚಿನ್ನ ಇದ್ದಂಗೆ. ಹಾಗಾಗಿ ಅದನ್ನ ಜೋಪಾನವಾಗಿ ಕಾಪಾಡ್ಕೊಳ್ಳುವಂತ ಕೆಲಸವನ್ನ ನಾವು ಮಾಡಿದ್ರೆ ಈ 20 ಉಪಯೋಗಿಸ್ಕೊಂಡು ನಿಮ್ ಮುಂದಿನ ದಿನಗಳಲ್ಲಿ ಸಾಲ ಸೌಲಭ್ಯ ಮಾಡಿ